ಯಾವ ಭಾಷೆಯಲ್ಲಿ ಕೂಗಿದರೂ ನೀವೋ ಎನ್ನುವಯ್ಯ. ಅಯ್ಯ ನಾನು ಯಾವ ನಾಮದಿ ಕರೆದರೂ ನೀವೋ ಎನ್ನುವಯ್ಯ. ನಾನು ಬಲ್ಲೆ ನೀನು ಸರ್ವಜ್ಞನೆಂದು. ವಿಶ್ವದ ಎಲ್ಲ ದಾರ್ಶನಿಕರನ್ನ, ಸಂತರನ್ನ, ಶರಣರನ್ನ, ಫಕೀರರನ್ನು ಕೂಡ ಸ್ಮರಣೆ ಮಾಡಿ ಈ ಕ್ಷೇತ್ರದಲ್ಲಿ ಅಚ್ಚಳಿಯದ ಶೈಕ್ಷಣಿಕ ಕ್ರಾಂತಿ ಮಾಡಿದಂಥ, ಎರನಾಳದ ಜೊತೆಗೆ ಬಂಧನಾಳ ಬೆಳಗಿದಂಥ ಪೂಜ್ಯ ಸಂಗನಬಸವ ಮಹಾಶಿವಯೋಗಿಗಳನ್ನು ಸ್ಮರಣೆ ಮಾಡಿಕೊಂಡು ಈ ಒಂದು ಇಂಡಿಯಾ ಶೈಕ್ಷಣಿಕ ಕ್ರಾಂತಿಯಲ್ಲಿ ತನ್ನದೇ ಆದಂಥ ಪಾತ್ರವನ್ನು ಇಟ್ಟುಕೊಂಡಂಥ ಶ್ರೀ ಶಾಂತೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಸಸಿಯಾಗದ್ದನ್ನು ಮರವಾಗಿ ಬೆಳೆಸಿದಂಥ ನನ್ನ ಅತ್ಯಂತ ಆತ್ಮೀಯರಾದಂಥ ಪ್ರಭಾಕರ್ ಬಗಲಿಯವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನನ್ನ ಆತ್ಮೀಯ ಪೂಜ್ಯರಲ್ಲಿ ಶರಣೆಂದು, ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟಂಥ ನಮ್ಮ ಉತ್ತರ ಕರ್ನಾಟಕದ ಹಿಂದೂ ಹುಲಿ ಎಂದು ಪ್ರಖ್ಯಾತರಾಗಿ ಭವಿಷ್ಯದಲ್ಲಿ ಈ ನಾಡನ್ನು ಬೆಳಗುವಂಥ ಮುಖ್ಯಮಂತ್ರಿಗಳು ಆಗುವಂತಹ ನನ್ನ ಆತ್ಮೀಯರಾದಂಥ ಬಸನಗೌಡರು ಪಾಟೀಲ್ರವರಲ್ಲಿ ತಮ್ಮ ದಕ್ಷ ಕಾರ್ಯದಿಂದ ನಾಡು ತುಂಬೆಲ್ಲ ಪ್ರಸಿದ್ಧರಾಗಿರುವಂಥ ಈ ಇಂಡಿ ಭಾಗದ ಆತ್ಮೀಯರಾದಂಥ ಮಾನ್ಯ ಶ್ರೀ ಶಂಕರಗೌಡರು ಪಾಟೀಲ್ರವರಲ್ಲಿ ಈ ಸಂಸ್ಥೆಯ ನೂತನ ಕಾರ್ಯದರ್ಶಿಗಳಾಗಿರುವಂತಹ ಆತ್ಮೀಯ ನೀಲಕಂಠ ಗೌಡರಲ್ಲಿ ಈ ಒಂದು ಪ್ರಭಾಕರ್ ಬಗಲಿ ಅವರಿಗೆ ಜೊತೆಯಾಗಿ ಅವರು ಶಿಕ್ಷಣ ಕ್ರಾಂತಿಯಲ್ಲಿ, ಸಾಮಾಜಿಕ ಕ್ರಾಂತಿಯಲ್ಲಿ ಅವರಿಗೆ ಸಾಥ್ ಕೊಟ್ಟು ಅವರನ್ನು ಸಮಾಜದ ಮುಂದೆ ಬಹಳ ನೀಟಾಗಿ ಪ್ರಸ್ತುತ ಮಾಡಿದಂಥ ನಮ್ಮ ಅವರ ಧರ್ಮಪತ್ನಿ ನನ್ನ ತಾಯಿಯವರಲ್ಲಿ ಆಗಮಿಸಿದ ಎಲ್ಲ ಅವರ ಅಭಿಮಾನಿ ಬಂಧುಗಳಲ್ಲಿ, ಪತ್ರಕರ್ತರಲ್ಲಿ, ಶರಣು ಬಂಧಗಳಲ್ಲಿ ಅನಂತ ಕೋಟಿ ಶರಣಾರ್ಥಿಗಳು. जिंदगी उसी का है जिसकी मौत पर जमाना अफसोस करे गालिब. यूं तो हर शख्स इस दुनिया में पैदा होता है सिर्फ मरने के लिए ಅಂತ ಬಹಳ ಸುಂದರವಾಗಿ ಹಿಂದಿ ಒಳಗೊಬ್ಬ ಕವಿ ಹೇಳ್ತಾನೆ. ಬದುಕು ಯಾರ್ದಪ್ಪ ಅಂದ್ರೆ ಸಾಮಾನ್ಯರಾಗಿ ಬರ್ತಾರ, ಬಂದು ಈ ಪ್ರಪಂಚವನ್ನು ಬಿಟ್ಟು ಹೋಗೋ ಮುಂದೆ ಎಂಥ ಪುಣ್ಯಾತ್ಮನ ಕಳ್ಕೊಂಡಿ ಅಂತ ಹೇಳಿ ಅವನ ಸ್ತುತಿ ಬರಬೇಕು ನಾಲ್ಗೆ ಮೇಲೆ, ಅವನನ್ನು ನೆನೆದು ಕಣ್ಣಿನಲ್ಲಿ ಸ್ವಲ್ಪ ನೀರು ಬರಬೇಕು. ಅದಕ್ಕೆ ವ್ಯಕ್ತಿತ್ವ ಅಂತಾರೆ. ಅಂಥ ಸಾಲಿನಲ್ಲಿ ಬರೋರು ನಮ್ಮ ಪ್ರಭಾಕರ್ ಬಗಲಿಯವರು. ಬಹಳ ದೂರದೃಷ್ಟಿ ಉಳ್ಳವರಾಗಿದ್ರು. ನನ್ನ ಜೊತೆ ಕೂತ್ರೆ ಒಂದು ತಾಸುಗಟ್ಟಲೆ ಕೂತು ಮಾತಾಡೋರು. ಪಾಪ ಬುದ್ಧಿ ನಮ್ಮದು ಪ್ರಾದೇಶಿಕವಾಗಿ ಭಾಳ ಆರ್ಥಿಕವಾಗಿ, ಸಾಮಾಜಿಕವಾಗಿ ಭಾಳ ಹಿಂದಿರುವಂಥ ಒಂದು ತಾಲೂಕು. ಬಂಧನಾಳ ಶಿವಯೋಗಿಗಳು ಇಲ್ಲಿ ಬಂದು ಒಂದು ಜ್ಞಾನದ ದಿವಿಗೆಯನ್ನು ಈ ಭಾಗದಾಗ ಹಚ್ಚಿ ಹೋಗಿದ್ದಾರೆ ಅಂದ್ರೆ ಅದನ್ನು ಆರ್ಲಾರ್ದಂಗೆ ನೋಡ್ಕೋವಂಥ ಶಕ್ತಿ ನೀವು ನಮಗೆ ಕೊಡಬೇಕು. ಈ ಒಂದು ಬೆಳಕಿನಾಗ ಈ ನಾಡಿನ ಅಜ್ಞಾನ ದೂರ ಆಗ್ಬೇಕನ್ನುವಂಥ ಮಾತು ಅವ್ರು ಹೇಳ್ತಾ ಇದ್ರು. ಅಂತಹ ಪುಣ್ಯಾತ್ಮರು
ಈ ಸರ್ಕಾರ ಸ್ವಲ್ಪ ಇಂಡಿ ಭಾಗವನ್ನು ನೋಡಿಲ್ಲ ಅನಿಸ್ತದೆ. ಯಾಕಂದ್ರೆ ಇಲ್ಲಿ ನಾವು ಬರ್ತಿರ್ತೀವಲ್ಲ ಚಾಣ ಆ ಕಡೆ ಈ ಕಡೆ, ನಾವು ಇಲ್ಲಿ ಕಾರ್ಯಕ್ರಮಗಳು ಹೇಳ್ತೇವೆ, ಒಂದು ಅರ್ಧ ತಾಸು ಹೆಚ್ಚಿಗೆ ಹಾಕ್ರಿಪ್ಪ. ಯಾಕಂದ್ರೆ ಇಲ್ಲಿ ಯಾವುದು ಇಲ್ಲಿ ಭೌತಿಕವಾಗಿ ಆಗಬೇಕಾಗೈತೆ, ಇನ್ನೂ ಆ ಬೆಳವಣಿಗೆ ಇಲ್ಲಿ ಆಗಿಲ್ಲ. ನನ್ನ ಮಾತು ಕೆಲವೊಬ್ಬರಿಗೆ ನೋವು ಆಗ್ಬೋದು. ಸರಿಯಾಗಿ ರೋಡ್ ಆಗಿಲ್ಲ ಈ ಭಾಗದಲ್ಲಿ, ಸವಲತ್ತು ತಗೊಂಡಿಲ್ಲ. ಇನ್ನೂ ಈ ಭಾಗದ ಜನರು ಸರ್ಕಾರದ ಸವಲತ್ತು ತಗೊಂಡಿಲ್ಲ. ಅದು ಆದಷ್ಟು ಬೇಗ ಆಗಬೇಕು. ಏನೆಲ್ಲ ಕೊಟ್ಟಿದೆ ಈ ನಾಡಿಗೆ, ಎಂತಹ ಪ್ರತಿಭಾವಂತರನ್ನು ಕೊಟ್ಟಿದೆ, ಶಿವಯೋಗಿಗಳನ್ನ ಕೊಟ್ಟಿದೆ, ಕವಿಗಳನ್ನ ಕೊಟ್ಟಿದೆ ಈ ಭೂಮಿ. ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಆದಷ್ಟು ಇದ್ರ ಬಗ್ಗೆ ಸರ್ಕಾರ ಇವತ್ತು ಮುಂದಿನ ಮುಖ್ಯಮಂತ್ರಿಗಳು, ಈಗಾಗುವಂಥ ಮುಖ್ಯಮಂತ್ರಿಗಳು ಇಂಡಿಗೆ ಪ್ರಾತಿನಿಧ್ಯವನ್ನ ಕೊಡಬೇಕು. ಇಂಡಿಗೆ ಪ್ರಾತಿನಿಧ್ಯವನ್ನ ಕೊಟ್ರೆ ಅವರು ನಿಜವಾಗಲೂ ನಂಜುಂಡಸ್ವಾಮಿ ವರದಿ ಓದ್ಯಾರ ಅನ್ನುವಂಥದ್ದು ನಾವು ತಿಳ್ಕೊತೇವೆ. ಯಾಕಂದ್ರೆ ಬಹಳ ಹಿಂದುಳಿದಂತಹ ಈ ಏರಿಯಾ, ಮೇಲಾಗಿ ಭಾಷಾ ಪ್ರಾಬಲ್ಯನೂ ಭಾಳ ಅದಾಗಿ. ಇಂಥಲ್ಲೇ ಬಂತನಾಳ ಶಿವಗಳು ಬಂದು ಆಗಿನ ಕಾಲಕ್ಕೆ ನಮ್ಮ ಎಸ್ ಜಿ ಬಗಲಿ ಕಾಣಿಸ್ತದೆ, ಎಸ್ ಜಿ ಬಗಲಿ ಅವರು, ಅವ್ರ ತಂದೆಯವರು ಶಿಕ್ಷಕರಾಗಿದ್ದರು. ಅವ್ರನ್ನೆಲ್ಲ ಕೂಡಿಸ್ಕೊಂಡು ಬಿಜಾಪುರದಾಗ ಅಲ್ಲೇ ಯಾವ ರೀತಿ ಶಿಕ್ಷಣ ಕ್ರಾಂತಿ ಮಾಡಿದ್ರು, ಈ ಭಾಗದಾಗೂ ಮಾಡ್ರಿ ಅಂತ ಹೇಳಿ ಅವ್ರ ನೇತೃತ್ವದಾಗ ಆಗಿನ ಕಾಲಕ್ಕೆ ಅನೇಕ ಹೃದಯ ಶ್ರೀಮಂತರನ್ನು ಕರೆದು ಭೂದಾನವನ್ನು ಮಾಡಿಸಿದ್ರು ಈ ಸಂಸ್ಥೆಗೆ. ಇದೊಂದು ಪರ್ವಕಾಲ, ಶೈಕ್ಷಣಿಕ ಪರ್ವಕಾಲ. ಯಾವುದಪ್ಪ ಅಂದ್ರೆ 1955 ಮಟ್ಟ ಇದು ಕರ್ನಾಟಕದಲ್ಲಿ ಶೈಕ್ಷಣಿಕ ಪರ್ವಕಾಲ ಅಂತ ಕರೀತಾರೆ. ಎಲ್ಲೇ 1910 BLD ಆಯಿತು, 1916 KLE ಆಯಿತು. ಹೀಗೆ ಅಲ್ಲಿ ಏನು ಶಿವಯೋಗಿಗಳು ಅವಾಗೆನ್ನೋ ಇಲ್ಲಿ ಕರ್ನಾಟಕದ ಅಸ್ತಿತ್ವ ಇದ್ದಿದ್ದಿಲ್ಲ. ಈ ಕಡೆ ತಳಗಡೆ ಅದು ಮಡ್ರಾಸ್ ಕರ್ನಾಟಕ, ಮೇಲ್ಗಡೆ ಮುಂಬೈ ಕರ್ನಾಟಕ, ಈ ಕಡೆ ಹೈದರಾಬಾದ್ ಕರ್ನಾಟಕ. ಈ ಮಧ್ಯದಲ್ಲಿ ಶಿವಯೋಗಿಗಳು ಎಲ್ಲರನ್ನ ಕೂಡಿಸಿ, ಕನ್ನಡಕ್ಕೆ ಅಸ್ತಿತ್ವ ಇದ್ದಿದ್ದಿಲ್ಲ. ಇಲ್ಲೇ 1930 ಮೊದಲ ನೀವು ಧಾರವಾಡದಾಗ ಮರಾಠಿ ಬರ್ಲಿಕ್ಕಂದ್ರೆ ನಿಮ್ಮನ್ನು ಕೇರ್ ಮಾಡ್ತಾ ಇದ್ದಿಲ್ಲ ಅಂಥ ಕಾಲ. ಇವತ್ತು DC ಪಾವಟೆಯವ್ರನ್ನ ನಾವು ನೆನೆಸ್ಬೇಕು. ಅವರು ಈ ಭಾಗದಲ್ಲಿ ಅದ್ಭುತವಾದಂಥ ಕನ್ನಡಕ್ಕೆ ಆದ್ಯತೆ ಕೊಟ್ಟು ಕನ್ನಡ ಶಾಲೆಗಳನ್ನು ಮಾಡಿದ್ರು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಮುಂದೆ ನಮ್ಮ ಹಳಕಟ್ಟಿಯವರು, ತದನಂತರ ಬಂತನಾಳ ಶಿವಗಳು, ಆ ಕಡೆ ನಾಗನೂರು ಶಿವಸ್ವಾಮಿಗಳು, ಬೇಳೂರು ಗುರುಬಸವ ಸ್ವಾಮೀಜಿಯವರು, ತಳಗಡೆ ಸುತ್ತೂರು ಶಿವರಾತ್ರೇಶ್ವರ, ಇವರೆಲ್ಲರೂ ಕೂಡ್ಕೊಂಡು ಈ ಕರ್ನಾಟಕದಲ್ಲಿ ಶಿಕ್ಷಣ ಕ್ರಾಂತಿನೇ ಮಾಡಿದ್ರು ಅಂದರೆ ತಪ್ಪಾಗಲಾಕಿಲ್ಲ. ಆ ಮುಂದಿನ ಭಾಗವಾಗಿ ಇಲ್ಲಿ ನಮ್ಮ ಬಗಲಿಯವರು ಯಾವ ಸಂದರ್ಭದಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರಾದರು, ಇದರ ಒಂದು ಸಂಪೂರ್ಣ ಚಿತ್ರಣವೇ ಬದಲಾಗಿ ಹೋಯಿತು. ಈ ಭಾಗದ ಮಕ್ಕಳಿಗೆ ಯಾವ ಬೇಡಿಕೆ ಇತ್ತು ಅದನ್ನು ತಮ್ಮ ಕಾರ್ಯವೈಖರಿಯಿಂದ ಪೂರೈಸಿದರು. ಇಡೀ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆ ಶಾಂತೇಶ್ವರ ಶಿಕ್ಷಣ ಸಂಸ್ಥೆ ಅನ್ನು ತೋರಿಸಿಕೊಟ್ಟವರು ಪ್ರಭಾಕರ್ ಬಗಲಿ ಅವರಂದ್ರೆ ತಪ್ಪಾಗ್ಲಾಕಿಲ್ಲ. ಅದಕ್ಕೆ ಅಂಥ ಪುಣ್ಯಾತ್ಮರು ಇವತ್ತು ನಮ್ಮಿಂದ ದೂರ ಆದರೂ ಕೂಡ ಅವರ ನೆನಪಿನ ಸಂಬಂಧ ಒಂದು ಸ್ಮರಣ ಸಂಚಿಕೆಯನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾಗಿದೆ. ಅವರ ಆದರ್ಶಗಳನ್ನು ಈ ಸಂಸ್ಥೆಯಲ್ಲಿ ಬರುವಂಥವರೆಲ್ಲರೂ ಪಾಲಿಸ್ಕೊಂಡು ಹೋಗಲಿ. ಅವರ ಮಗ ಆದರೂ ಕೂಡ ಭಾಳ ಪ್ರತಿಭಾವಂತರು. ಈ ವೈದ್ಯರು ಭಾಳ ವಿಶೇಷವಾದಂಥ ಒಂದು ಅನುಭವ ಅವರಲ್ಲಿದೆ. ಅವರ ಅನುಭವವನ್ನು ನೀವೆಲ್ಲ ತೆಗೆದುಕೊಳ್ಬೇಕು. ನಮ್ಮಲ್ಲಿ ಏನೈತೆ ಅಂದ್ರೆ ನೋವಾಗುವಂಥ ಮಾತು, ಆ ಸಂಸ್ಥೆ ಆಗಲಿ ಕಟ್ಟಿದವ್ರು ಮಾಡಿದ್ರು, ಅವ್ರು ಹೋದ್ಮೇಲೆ ಅವರನ್ನು ಕೇರ್ ಮಾಡೋದಿಲ್ಲ. ಮಂತ್ನಾಳ ಮಠ ಅದನ್ನು ಅನುಭವಿಸಕತ್ತೈತಿ, ನಾ ಏನು ಭಾಳ ಬಿಡಿಸಿ ಹೇಳುವಂಥದ್ದು ಬೇಡ. ಯಾವ BLD ಸಂಸ್ಥೆಯನ್ನು ಬಂತನಾಳ ಶಿವಗಳು ಮಾಡಿ ಹೋದ್ರು, ಇವತ್ತಿನ ಅದರ ಪರಿಸ್ಥಿತಿಯಲ್ಲಿ ಯಾರು ಕುಂತಾರ ಅನ್ನೋದು ನೀವು ಹೇಳಬೇಕು, ನಾ ಹೇಳೋ ಮಾತಂತ ಅಲ್ಲ. ಆಯಿತು,
ನೋವಿನ ಮಾತಿದು. ಮಂತ್ನಾಳು ಶಿವಗಳು ಹೋದ್ಮೇಲೆ ಅಲ್ಲಿರುವಂಥ ಎಲ್ಲ ಮೆಂಬರ್ಗಳ ಮಕ್ಕಳು ಅಲ್ಲಿ ಕೂತಿದ್ದಾರೆ. ಶಿವಗಳ ಸ್ಥಾನದಲ್ಲಿ ಯಾರೂ ಇಲ್ಲ. ಏನು ಅಂತ ಒಂದು ಕೆಟ್ಟ ಕೆಲಸ ಮಾಡಿ ಹೋದ್ರ ಆ ಮಠದವರು, ಆ ಸಂಸ್ಥೆಗೆ. ಇದನ್ನು ಬಿಡಬೇಕು. ಯಾರು ತಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿರ್ತಾರ ಅವ್ರಿಗೆ ಗೌರವಪೂರ್ವಕವಾಗಿ ಕರೆಯುವಂಥ ಕೆಲಸ ಆದರೂ ಅವ್ರು ಮಾಡಬೇಕು. ನೋವಿನ ಕೆಲಸ. ಅಷ್ಟು ವಚನ ಸಾಹಿತ್ಯವನ್ನು ಜಗತ್ತಿಗೆ ಕೊಡುವಲ್ಲಿ ಬಂತನಾಳು ಶಿವಗಳು ಅಳಕಟ್ಟಿಯವ್ರನ್ನ ಯಾವ ರೀತಿ ಎತ್ತಿ ಹಿಡಿದ್ರು, ಯಾವ ರೀತಿ ಸಹಾಯ ಮಾಡಿದರು. ಇವತ್ತು ನೋಡೋಗ್ರಿ, ಆ ಒಂದು ವಚನ ಸಂಶೋಧನಾ ಕೇಂದ್ರದಲ್ಲಿ ನಮ್ಮವ್ರು ಯಾರೂ ಇಲ್ಲ. ವಿಜಯಪುರ ಜಿಲ್ಲೆದ ಒಬ್ಬರು ಸ್ವಾಮಿಗಳು ಅದ್ರೊಳಗೆ ಇಲ್ಲ. ನೋವಿನ ಮಾತು. ರಾಜಕೀಯ ತರಬಾರ್ದು, ಇದರಲ್ಲಿ ರಾಜಕೀಯ ತರಬಾರ್ದು. ಆ ವ್ಯವಸ್ಥೆ ಇಲ್ಲಿ ಆಗಬಾರ್ದು. ಇಲ್ಲಿ ದೊಡ್ಡದವರಿಗೆ ಆ ಗೌರವ ಸಿಗಬೇಕು. ಇದನ್ನು ಜಗತ್ ಪ್ರಸಿದ್ಧ ಮಾಡುವಲ್ಲಿ ಶ್ರಮಿಸಿದಂಥ ಪುಣ್ಯಾತ್ಮರಿಗೆ ನೀವು ಗೌರವಪೂರ್ವಕವಾಗಿ ನಡ್ಕೋಬೇಕು ಅಂತ ಹೇಳುತ್ತಾ, ಒಂದು ಸ್ಮರಣೀಯವಾದಂಥ ಬದುಕು ನಮ್ಮ ಪ್ರಭಾಕರ್ ಬಗಲಿಯವ್ರದ್ದಾಗಿತ್ತು. ಅವ್ರ ಕುಟುಂಬಕ್ಕೆ ಆ ಶಿವಯೋಗಿ ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ, ಅವರ ಹಾದಿಯಲ್ಲಿ ಮುನ್ನಡೆಯುವ ಶಕ್ತಿ ಅವರಿಗೆ ಕೊಡಲಿ ಅಂತ ಹೇಳುತ್ತಾ, ಆಗಮಿಸಿದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅನಂತ ಕೋಟಿ ಶರಣಾರ್ಥಿ.